ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ದರ್ಶನ್ ಕುರಿತಾದ ಮತ್ತೊಂದು ಆಘಾತಕಾರಿ ಸುದ್ದಿ ಒಂದು ಹೊರ ಬರ್ತಾ ಇದೆ. ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿರೋದು. ಸ್ಯಾಂಡಲ್ವುಡ್ಗೂ ಕೂಡ ಇದು ಅಭಿಮಾನಿಗಳಿಗೆ ಮತ್ತೊಂದು ಆತಂಕಕಾರಿಯಾದಂಥ ಬೆಳವಣಿಗೆ. ಈ ವಿಷಯವನ್ನು ತಿಳಿಸೋದಕ್ಕೂ ಮುಂಚೆ ಇದೇ ದರ್ಶನ್ ರವರು ಸಿನಿಮಾದಲ್ಲಿ ಹೊಡೆದಿರೋ ಡೈಲಾಗ್ ಬಗ್ಗೆ ಹೇಳಲೇಬೇಕು. ಹೆಣ್ಮಕ್ಳು ಇಟ್ಕೊಳ್ಳೋ ಅರಿಶಿಣ ಕುಂಕುಮನ ಬಾವುಟ ಮಾಡಿಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನು ಮುಟ್ಟಿದ್ರೆ ಬಿಡ್ತೀವ ಅಂತ. ಈ ಮಾತನ್ನು ದರ್ಶನ್ ರವರು ಪರ್ಸ್ನಲ್ ಆಗಿ ತೆಗೆದುಕೊಂಡು ಬಿಟ್ರ ಅಂತ. ಇದನ್ನು ಕೇಳಲಿಕ್ಕೆ, ಸಿನಿಮಾದಲ್ಲಿ ನೋಡಲಿಕ್ಕೆ, ಕೇಳಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಆದರೆ ತನ್ನ ಗೆಳತಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ದ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರ ಅಂತ. ಆತ ಮರ್ಮಾಂಗದ ಫೋಟೋವನ್ನು ಪವಿತ್ರ ಗೌಡ ಅವರಿಗೆ ಕಳಿಸಿದ್ನಂತೆ. ಅದು ಇನ್ನು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಆ ಒಂದು ಉದ್ದೇಶಕ್ಕೆ ಆತನ ಮರ್ಮಾಂಗದ ಮೇಲೆ ವಿಕೃತತನವನ್ನು ಮೆರೆದಿರೋದು, ಕ್ರೌರ್ಯವನ್ನು ಮೆರೆದಿರೋದು, ಜೊತೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು. ಅವರ ಪೇರೆಂಟ್ಸ್ಗಳೇ ಹೇಳಬೇಕಾದ್ರೆ ಆತನ ಎದೆಯ ಮೇಲಾಗಿರ್ತಕ್ಕಂಥ ಗಾಯಗಳು, ಮರ್ಮಾಂಗಕ್ಕೆ ಒದ್ದ ರೀತಿ, ಗದ್ದಕ್ಕಿದ್ದು ಛಿದ್ರವಾಗಿರೋದು, ತಲೆಗೆ ಪೆಟ್ಟು, ರಕ್ತದ ಕಲೆಗಳು, ಇವೆಲ್ಲವೂ ಕೂಡ ಸ್ಯಾಂಡಲ್ವುಡ್ನ ಒಬ್ಬ ನಟನಿಂದ ಆಗಿ ಹೋಯ್ತಲ್ಲ ಅನ್ನೋ ಒಂದು ದೊಡ್ಡ ಆಘಾತ ಈಗೆಲ್ಲರೂ ಕೂಡ ತಲೆ ತಗ್ಗಿಸುವ ಪರಿಸ್ಥಿತಿ. ಜೊತೆಗೆ ಕನ್ನಡ ಚಿತ್ರರಂಗಕ್ಕೂ ಕೂಡ ಇದೊಂದು ದೊಡ್ಡ ಅವಮಾನವೇ ಸರಿ. ಪರಭಾಷೆಗಳು ಕೂಡ ಕನ್ನಡ ಚಿತ್ರರಂಗದಲ್ಲಾದಂಥ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಿತ್ರರಂಗದಿಂದಲೇ ಈಗ ದರ್ಶನನ್ನು ಬ್ಯಾನ್ ಮಾಡಬೇಕು ಅನ್ನೋ ಒಂದು ಅಚ್ಚರಿಯ ಮಾತು ಕೇಳಿಬರ್ತಾ ಇರೋದು. ಈಗಾಗಲೇ ಸದ್ಯ ಎನ್ ಸುರೇಶ್ ರವರು, ಫಿಲ್ಮ್ ಚೇಂಬರ್ ಅಧ್ಯಕ್ಷ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಮಾತೃ ಸಂಸ್ಥೆ, ನಮಗೆಲ್ಲ ಗೊತ್ತಿರೋ ಹಾಗೆ ಫಿಲ್ಮ್ ಚೇಂಬರ್, ಅದಕ್ಕೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಅಧಿಕಾರವಿರುತ್ತೆ. ಈಗಾಗಲೇ ಎನ್ ಸುರೇಶ್ ಅವರು ಹೇಳಿದ್ದಾರೆ, ಕಲಾವಿದರ ಸಂಘ ಅನ್ನೋದು ಇದೆ, ನಮಗಿಂತಲೂ ಒಂದು ದೊಡ್ಡ ಸಂಸ್ಥೆ, ಅಲ್ಲೂ ಕೂಡ ಹಿರಿಯ ಕಲಾವಿದರಿದ್ದಾರೆ, ಅಧ್ಯಕ್ಷಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಅವರೆಲ್ಲರೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆದರೆ ದರ್ಶನ್ ರವರನ್ನ ಚಿತ್ರರಂಗದಿಂದಲೇ ಬ್ಯಾನ್ ಮಾಡುವ ಉದ್ದೇಶ ಚಾರ್ಜ್ ಶೀಟ್ ಆಗಬೇಕು, ಜೊತೆಗೆ ಆರೋಪ ಸಾಬೀತಾಗಬೇಕು. ಈಗಾಗಲೇ ಅಧಿಕಾರಿಗಳು ಕೂಡ ಪ್ರಾಮಾಣಿಕತನದಿಂದ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ನಿಷ್ಪಕ್ಷಪಾತದಿಂದ ತನಿಖೆ ಆಗ್ತಾ ಇದೆ. ಹಾಗಾಗಿ ನಾವು ಈಗಲೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಖಂಡಿತವಾಗಿಯೂ ಆ ರೀತಿಯಾಗಿ ಇದೇನಾದರೂ ಪ್ರೂವ್ಡ್ ಆದರೆ ನಿಜಕ್ಕೂ ಕೂಡ ದರ್ಶನ್ ರವರು ಚಿತ್ರರಂಗದಿಂದಲೇ ಬ್ಯಾನ್ ಆಗ್ತಾರೆ. ಈಗಾಗಲೇ ದರ್ಶನ್ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳೇ ಇದ್ದಾವೆ. ಡೆವಿಲ್ ಅನ್ನೋ ಒಂದು ದೊಡ್ಡ ಸಿನಿಮಾ, ಮಿಲನ ಸಿನಿಮಾದ ನಿರ್ದೇಶಕರು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥ ಡೆವಿಲ್ ಆಗಲೇ ಸೆಕೆಂಡ್ ಶೆಡ್ಯೂಲ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಅದರ ಗ್ಲಿಮ್ಸ್ ಕೂಡ ರಿಲೀಸ್ ಆಗಿ ಎಲ್ಲ ತರಹದ ನಿರೀಕ್ಷೆ ಹೆಚ್ಚಾಗಿರೋ ಹೊತ್ತಲ್ಲೇ ಈಗ ದರ್ಶನ್ ರವರು ಅರೆಸ್ಟ್ ಆಗಿದ್ದಾರೆ. ಇನ್ನೇನಾದರೂ ಅವರು ಆರೋಪ ಸಾಬೀತಾಗಿದ್ರೆ ಜೈಲು ಶಿಕ್ಷೆ ಅವರಿಗೆ ಅಪ್ರೂವ್ ಆಗುತ್ತೆ. ಎಲ್ಲ ಸಿನಿಮಾಗಳು ಕೂಡ ಬಿದ್ದು ಹೋಗೋದು. ಜೊತೆಗೆ ಈಗಾಗಲೇ ದರ್ಶನ್ ಅಭಿನಯದ 59ನೇ ಚಿತ್ರ ವೀರ ಸಿಂಧೂರ ಲಕ್ಷ್ಮಣ ಕುರಿತು ಆ ಬಯೋಪಿಕ್ಗೆ ತರುಣ್ ಸುಧೀರ್ ಅವರೇ ಆ್ಯಕ್ಷನ್ ಕಟ್ ಹೇಳ್ತಾ ಇರೋದ್ರಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲ ಸಿನಿಮಾಗಳಿಗೂ ಕೂಡ ಈಗ ತಡೆ ಬೀಳೋದು. ಒಟ್ಟಾರೆಯಾಗಿ ಚಾರ್ಜ್ ಶೀಟ್ ಆದ ನಂತರ ಆರೋಪ ಸಾಬೀತಾಗ್ಬಿಟ್ರೆ ಅಭಿಮಾನಿಗಳಿಗಂತೂ ದೊಡ್ಡ ನಿರಾಸೆ ಆಗುತ್ತೆ. ದರ್ಶನ್ ರವರು ಕನ್ನಡ ಚಿತ್ರರಂಗದಿಂದ ದೂರ ಉಳಿಯಬೇಕಾಗತ್ತೆ. ಇಲ್ಲಿಯವರೆಗೂ ಅವರು ಅನೇಕ ಆರೋಪಗಳಿದ್ದಾವೆ, ಅನೇಕ ವಿವಾದಗಳಿದ್ದಾವೆ, ಎಲ್ಲದರಿಂದಲೂ ಕೂಡ ಬಚಾವಾಗಿ ಬರ್ತಾ ಇದ್ದರು. ಒಬ್ಬ ಕನ್ನಡದ ಶ್ರೇಷ್ಠ ನಟನಿಂದ ಈ ರೀತಿಯಾಗಿ ತಲೆ ತಗ್ಗಿಸುವ ಕೆಲಸ ಇದೆಯಲ್ಲ, ಎಲ್ಲ ಹಿರಿಯ ನಟರು ಕೂಡ ಯಾರೂ ಮಾತನಾಡ್ತಾ ಇಲ್ಲ, ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಇಂತಹ ಪರಿಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಬಂದು ಒದಗಿರೋದು. ಎನ್ ಸುರೇಶ್ ಅವರೇ ಹೇಳೋ ರೀತಿಯಾಗಿ ಅವರ ಪಟಾಲಂನ ಬಿಡಲಿ, ಅವ್ರ ಗ್ಯಾಂಗ್ನಿಂದ ದೂರ ಇರಲಿ. ಆವಾಗಲೇ ಅವರು ಕಿವಿ ಮಾತು ಹೇಳೋದು ಬಿಟ್ಟರೆ ಪಕ್ಕ ಸುತ್ತಮುತ್ತ ಇರೋ ಸ್ನೇಹಿತರು ಅವ್ರು ನೆಟ್ಟಿಗಾಗ್ತಾರೆ. ಅವ್ರು ನೆಟ್ಟಿಗಿದ್ರೆ ತಾನೇ ಇವರು ನೆಟ್ಟಿಗಿರೋದು ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಇತ್ತೀಚೆಗೆ ಅವರು ರಾತ್ರಿ ಕೂಡ ಫೋನ್ಗಳನ್ನು ದರ್ಶನ್ ರವರು ರಿಸೀವ್ ಮಾಡ್ತಾ ಇರಲಿಲ್ವಂತೆ. ಕಾರಣ ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ಒಂದಿಷ್ಟು ಮದ್ಯವನ್ನು ಸೇವಿಸಿರ್ಬೋದು, ಅಥವಾ ರಾತ್ರಿಯಾಗಿ ಅವರು ಹೆಚ್ಚಾಗಿ ಅವರು ತಾಮಸ ರಾಕ್ಷಸ ಗುಣ ಎರಡೂ ಇರೋದ್ರಿಂದ ಯಾರ ಮೇಲೆ ಹೇಗೆ ರೇಗ್ ಬಿಡ್ತಾರೋ ಗೊತ್ತಿಲ್ಲ, ಯಾರ ಮೇಲೆ ಹೇಗೆ ಕೆಡದಾಗಿ ಮಾತನಾಡ್ತಾರೋ ಗೊತ್ತಿಲ್ಲ, ಸ್ನೇಹ ಸಂಬಂಧಗಳು ಹಾಳಾಗ್ತವೆ ಅಂತಲೇ ಅವ್ರು ರಾತ್ರಿ ಫೋನಿಂದ ದೂರ ಇರ್ತಾರಂತೆ. ಒಟ್ಟಾರೆಯಾಗಿ ಈ ಘಟನೆ ಕೂಡ ರಾತ್ರಿಯೇ ನಡೆದಿರೋದು. ಈಗ ದರ್ಶನ್ ರವರು ಹೇಳೋ ರೀತಿಯಾಗಿ, ಪೊಲೀಸರ ಮುಂದೆ ಒಪ್ಕೊಂಡಿರೋ ರೀತಿಯಾಗಿ ನಾನು ಹೋದೆ, ಆತನಿಗೆ ಆವಾಜ್ ಹಾಕಿದೆ, ತಿರುಗದೆ ಊರಿಗೆ ಹೋಗ್ತಾರು, ಊಟ ಮಾಡಿಕೊಂಡು ಹೋಗ್ತಾರು, ಇನ್ನು ಮುಂದೆ ಈ ರೀತಿಯ ಕೆಲಸ ಮಾಡಬೇಡ ಅಂತ ಹೇಳಿ ಈ ಕಡೆ ಬಂದೆ, ಒಂದು ಕಪಾಳು ಕೊಡ್ದು ಬಂದೆ ಅಂತ. ಆದರೆ ಆತನ
ಕಾಲನ್ನು ಅಗಲಿಸಿ ಆ ದರ್ಶನ್ ಅವರು ವಾಪಸ್ ಬಂದ ಮೇಲೆ ಅವನ ಮರ್ಮಾಂಗಕ್ಕೆ ಹೊಡೆದು ಹಿಗ್ಗಾಮುಗ್ಗ ತಿಳಿಸಿ ರಾಡ್ ತೆಗೆದುಕೊಂಡು ಕಟ್ಟಿಗೆಯನ್ನು ತೆಗೆದುಕೊಂಡು ಬೂಟ್ಗಾಲಿಂದ ಎಲ್ಲ ಹೊದ್ದು ನೆಲಕ್ಕೆ ಗೋಡೆಗೆ ಎಲ್ಲ ಕೂಡ ಆತನನ್ನು ಎತ್ತಿ ಎಸೆದು ಆ ನಂದೀಶು ಆ ಪವನ್ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಈ ಆರೋಪಿಗಳು ಎನ್ನಲಾಗ್ತಾ ಇದೆಯಲ್ಲ ಅವರೆಲ್ಲರೂ ಕೂಡ ಕೃತ್ಯವನ್ನು ಎಸಗಿ ಟಾರ್ಚರ್ ಕೊಟ್ಟಿರೋದು. ಅದಾದ ನಂತರ ಆತ ಸಾವನ್ನಪ್ಪಿದ್ದಾನೆ ಅಂತ ದರ್ಶನ್ರವರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಹೇಗಾದರೂ ಮಾಡಿ ಇದನ್ನು ಮುಚ್ಚಾಕಬೇಕು ಅಂತ ಹೇಳಿ ಗಿರಿನಗರದ ಹುಡುಗರಿಗೆ ಒಂದು 30 ಲಕ್ಷಕ್ಕೆ ಡೀಲ್ ಕೊಟ್ಟು ಆತನನ್ನು ಆಂಧ್ರ ಪ್ರದೇಶದ ಬಾರ್ಡ್ರಿಗೋ ಅಥವಾ ತಮಿಳುನಾಡು ಬಾರ್ಡ್ರಿಗೋ ಅಥವಾ ಎಲ್ಲಿ ಎಸಿಬೇಕು ಅಂತ ಒಂದು ಸ್ಕೆಚ್ಚನ್ನು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ತಮಿಳುನಾಡು ಬಾರ್ಡ್ರಿಗೆ ಹಾಕಿದ 2 ರಾಜ್ಯಗಳ ಇಲಾಖೆಗಳ ಕೆಲಸಗಳಾಗ್ಬಿಡುತ್ತೆ, ಅಲ್ಲಿ ಪೊಲೀಸ್ ಇಲಾಖೆಯ ಕೆಲಸಗಳಾಗುತ್ತೆ. ಅದಕ್ಕೆ ಬಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಆತನನ್ನು ಸೀದಾ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಎಸ್ದು ಬಿಟ್ಟರೆ ಅದು ಬಾಡಿ ಎಲ್ಲೋ ತೇಲ್ಕೊಂಡು ಹೋಗುತ್ತೆ, ಸಾಕ್ಷ್ಯನಾಶವಾಗುತ್ತೆ, ಹೇಗೋ ಪರಾರಿ ಆಗಿಬಿಡ್ಬೋದು ಅನ್ನೋ ಉದ್ದೇಶದಿಂದಲೇ ಗಿರಿನಗರದ ಆ ಆರೋಪಿಗಳನ್ನು ಕರೆಸಿ ಅವ್ರಿಗೊಂದು 30 ಲಕ್ಷಕ್ಕೆ ಡೀಲ್ ಮಾಡಿ ಅಲ್ಲಿ ಎಸೆಯಲಾಯಿತು. ಅಂತೂ ಇಂತೂ ನಾಯಿ ಹೇಳೋದು ತಕ್ಷಣಕ್ಕೆ ಮಾರನೇ ದಿನವೇ ಬಾಡಿ ಸಿಕ್ಕ ನಂತರ ಇವರು ಅಲ್ಲೋಗಿ ತಪ್ಪೊಪ್ಕೊಂಡಿರೋದು. ಇದೆಲ್ಲವೂ ಕೂಡ ಈಗ ಸದ್ಯದ ಬೆಳವಣಿಗೆ. ಆದರೆ ದರ್ಶನ್ರವರು ಚಿತ್ರರಂಗದಿಂದ ದೂರ ಉಳಿತಾರೆ ಅಂತ ಇಲ್ಲಿಯವರೆಗೂ ಮಾಧ್ಯಮಗಳು ಅವ್ರನ್ನ ದೂರ ಬಿಟ್ಟಿತ್ತು. ಅದಾದ ನಂತರ ರಾಕ್ಲೈನ್ ವೆಂಕಟೇಶ್ ಅವರು ಜೊತೆಗೆ ಒಂದಿಷ್ಟು ಹಿರಿಯ ಕಲಾವಿದರು ದರ್ಶನ್ ಸೇರಿದಂತೆ ಎಲ್ಲ ಮಾಧ್ಯಮಗಳ ಮುಂದೆ ಅವರನ್ನು ಕ್ಷಮೆಯನ್ನು ಕೇಳಿಸಿ ಅಥವಾ ತಪ್ಪೊಪ್ಪಿಗೆಯನ್ನು ಮಾಡಿ ಮತ್ತೆ ಮಾಧ್ಯಮಗಳು ಕೂಡ ಅವರ ವರದಿಯನ್ನು ಪ್ರಸಾರ ಮಾಡುವಂತೆ ಮಾಡಲಾಗಿತ್ತು. ಈಗ ಮತ್ತೆ ಇದೇ ಚಿತ್ರರಂಗದಿಂದಲೇ ದರ್ಶನ್ರವ್ರನ್ನ ಬ್ಯಾನ್ ಮಾಡುವ ಪ್ರಕ್ರಿಯೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳು ಮನೆ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸಂಸಾರ ಸಾಗರದಲ್ಲಿ ಅವರಿಗೆ ಕೆಟ್ಟ ಕೇಡುಗಳು ಅಥವಾ ಅವರ ವಿಧಿಯೇ ಈಗ ಉಲ್ಟಾ ಹೊಡಿತಾ ಇದೆಯೋ ಅಥವಾ ಅವರ ಗ್ರಹಚಾರಗಳು ಸರಿ ಇಲ್ವೋ ಯಾವುದೂ ಗೊತ್ತಿಲ್ಲ. ಬಟ್ ಆದರೆ ಒಬ್ಬ ನಟ ಮಾಡೋ ಕೆಲಸ ಇದಂತರೂ ಅಲ್ಲ. ಈಗ ಸದ್ಯ ಅವರ ಹೆಂಡತಿ ಇನ್ಸ್ಟಾಗ್ರಾಮ್ನಿಂದ 0 ಫಾಲೋಯಿಂಗ್ ಮಾಡಿದ್ದಾರೆ. ಅವರ ಪ್ರೀತಿಯ ಫೋಟೋವನ್ನೇ ಹಾಕ್ಕೊಂಡಿದ್ರು. ಇತ್ತೀಚೆಗೆ ಅವರ 21ನೇ ವರ್ಷದ ಆ್ಯನಿವರ್ಸರಿ ಕೂಡ ಅದ್ಧೂರಿಯಾಗಿ ನಡೆದಿತ್ತು, ಅದೆಲ್ಲ ಬಿಡಿ. ಬಟ್ ಆದರೆ ಈಗ ಅವ್ರ ಪ್ರೊಫೈಲ್ ಫೋಟೋವನ್ನೇ ಡಿಲೀಟ್ ಮಾಡಿದ್ದಾರೆ. ಅಂತೂ ದರ್ಶನ್ರವರಿಂದ ದೂರ ಇರೋ ನಿರ್ಧಾರವನ್ನೇನಾದರೂ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡ್ರ ಅನ್ನಲಾಗ್ತಾ ಇದೆ. ಅದರ ಹಿಂದೆ ಹೆಂಡತಿ ಅವ್ರನ್ನ ಅನ್ಫಾಲೋ ಮಾಡಿ ಜೊತೆಗೆ ಅವರ ಫೋಟೋವನ್ನು ಡಿಲೀಟ್ ಮಾಡಿದ್ರ ಬೆನ್ನಲ್ಲೇ ಮತ್ತೊಬ್ಬ ನಟ ಕೂಡ ದರ್ಶನ್ ಬಗ್ಗೆ ಮಾತನಾಡಿರೋದು. ರಾಮನಾಗು ರಾವಣನಾದರೆ ಅಂತ್ಯ ಎಂತ ಸನಾತನ ಸಂಸ್ಕೃತಿ ಹೇಳಿದೆ, ಮದಕ್ಕೆ ಕಾರುಣ್ಯದ ಅರಿವಿರೋದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಎಲ್ಲ ಕರ್ಮಕ್ಕೂ ತಕ್ಷಣ ಫಲಿತಾಂಶ ಸಿಗುತ್ತೆ ಅಂತ ಕಾರಣ. ಯಾಕೆಂದರೆ ಜಗ್ಗೇಶ್ ಅವ್ರಿಗೂ ದರ್ಶನ್ ಅವ್ರಿಗೂ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಈ ಹಿಂದೆ ಅಭಿಮಾನಿಗಳು ಕೂಡ ಇದೇ ಜಗ್ಗೇಶ್ ಅವರ ಮುಂದೆ ಹೋಗಿ ಪ್ರತಿಭಟನೆ ನಡೆಸಿದ್ದು, ಅವರಿಗೆ ಕೆಟ್ಟದಾಗಿ ನಿಂದಿಸಿದ್ದು ಇದೆಲ್ಲ ಆಗಿತ್ತು. ಅದಾದ ನಂತರ ಫೇಸ್ಬುಕ್ಗೆ ಬಂದು ಜಗ್ಗೇಶ್ ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಒಬ್ಬ ನಟ, ನಾನು ಹಿರಿಯ ನಟ, ಈ ರೀತಿಯಾಗಿ ಅವಮಾನ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ, ಹೇಗೆ ನಡೆಸ್ಕೊಳ್ಳೋದು ಅಂತ ಗೊತ್ತಿಲ್ಲ ಈಗಿನ ಕಲಾವಿದರಿಗೆ ಅಂತ. ಆದರೆ ದರ್ಶನ್ ಅವರು ಡೋಂಟ್ ಕೇರ್ ಅನ್ನೋ ರೀತಿಯಾಗಿದ್ದರು. ಆದರೆ ಅವ್ರ ಸಿನಿಮಾ ಡೈಲಾಗ್ಗಳಿದೆಯಲ್ಲ ಅದು ಇಲ್ಲಿ ವರ್ಕ್ ಆಗೋದಿಲ್ಲ. ಮಚ್ಚೆ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನು ಬಿಡಬೇಕು ಅಂತ ಸಿನಿಮಾದಲ್ಲಿ ಹೊಡೆದ ಮಾತ್ರಕ್ಕೆ ನಿಜ ಜೀವನದಲ್ಲೂ ಅದೇ ರೀತಿಯಾಗಿ ಇರ್ತಾರೆ ಅಂತಲ್ಲ. ಇಲ್ಲೂ ಕೂಡ ಚಿಲ್ಲರೆ ಕೆಲಸಗಳನ್ನೇ ಮಾಡಿ ಈಗ ಸದ್ಯ ಸಿಕ್ಕಿಬಿದ್ರು ಅನ್ನೋದು ಸಾಮಾಜಿಕ ವಲಯದಿಂದ ಅಥವಾ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾರೋ ಆಕ್ರೋಶ. ಆದರೆ ಅವರು ನಡೆಸಿರ್ತಕ್ಕಂಥ ವಿಕೃತಿ ಎಲ್ಲವೂ ಕೂಡ ಈಗ ಜಗಜ್ಜಾಹೀರಾಗಿದೆ. CCTVಯಲ್ಲಿ ಸಿಕ್ಕಿಬಿದ್ದಿದೆ. ಜೊತೆಗೆ ಅವರು ಬಳಸಿರ್ತಕ್ಕಂಥ ಸ್ಕಾರ್ಪಿಯೋ ಗಾಡಿ ಈ ಕಡೆಯಿಂದ ಹೋಗ್ತಾ ಡಿಕ್ಕಿ ಡೋರ್ ಕ್ಲೋಸ್ಡ್ ಆಗಿತ್ತು. ಆ ಕಡೆಯಿಂದ ಶವವನ್ನು ಅಲ್ಲಿ ಸುಮ್ಮನಹಳ್ಳಿಯಲ್ಲಿ ಹಾಕಿ ವಾಪಸ್ ಬರಬೇಕಾದ್ರೆ, ಮೋರಿಯಲ್ಲಿ ಎಸ್ದು ಬರಬೇಕಾದ್ರೆ ಅದೇ ಸ್ಕಾರ್ಪಿಯೋ ಗಾಡಿಯ ಡಿಕ್ಕಿ ಓಪನ್ ಆಗಿರೋದು. ಜೊತೆಗೆ ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ ಒಂದು ಶೆಡ್ ಇದೆಯಲ್ಲ, ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಅವರು ಕೂಡ ಮಾತಾಡಿರೋದು, ಗೇಟ್ ತೆಗೆದಿದ್ದೆ ನಾನು, ಎಲ್ಲರೂ ಬಂದರು, ದರ್ಶನ್ರವರು ಕೂಡ ಇದ್ದರು, ಎಲ್ಲರೂ ಸೇರಿ ತಳಿಸಿದ್ದಾರೆ ಅಂತ. ಇನ್ನು ಪಾರಾಗಲಿಕ್ಕೆ ಯಾವ ಅವಕಾಶಗಳಿದೆ, ದರ್ಶನ್ ಅವ್ರಿಗೆ ನುಣುಚಿಕೊಳ್ಳಿಕ್ಕೆ ಯಾವ ಅವಕಾಶಗಳಿದೆ ಅಂತ ಎಲ್ಲ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. CCTV ಫೂಟೇಜ್ ಜೊತೆಗೆ ಟವರ್ ಲೊಕೇಶನ್ ಟ್ರ್ಯಾಕಿಂಗ್, ದರ್ಶನ್ ಹೋಗಿದ್ದು ಬಂದಿದ್ದು, ಜೊತೆಗೆ ಆತನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಜೊತೆಗೆ ದರ್ಶನ್ರವ್ರಿಗೆ ಮೆಸೇಜ್ ಮಾಡಿರೋದು, ದರ್ಶನ್ರವರು ಗಿರಿನಗರದ ಆರೋಪಿಗಳಿಗೆ ದುಡ್ಡನ್ನು ಕಳಿಸಿರೋದು, 30 ಲಕ್ಷಕ್ಕೆ ಡೀಲ್ ಮಾಡಿರೋದು, ಎಡೆ ಬಿಡದೆ ರಾತ್ರಿ ಇಡೀ ಆ ಮೃತದೇಹವನ್ನು ಸಾಗಿಸಬೇಕಾದ್ರೆ ದರ್ಶನ್ರವ್ರಿಗೆ ಹೋಗೋ ಕರೆಗಳ ಡೀಟೇಲ್ಸ್ ಎಲ್ಲವೂ ಸಿಕ್ಕಾಗ ದರ್ಶನ್ರವರು ಮುಖ್ಯ ಅಪರಾಧಿ ಸ್ಥಾನದಲ್ಲಿ ನಿಲ್ಲೇಬೇಕಾಗತ್ತೆ. ಆರೋಪ ಸಾಬೀತಾಗುತ್ತೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಈಗ ಸದ್ಯ ಈಗಾಗಲೇ ಸ್ಥಳ ಮಹಜರು ಅಂತೂ ಕಂಪ್ಲೀಟ್ ಆಗಿದೆ. ಇನ್ನು FSL ವರದಿಗಳನ್ನು ತೆಗೆಸ್ಕೊಳ್ಳಿಕ್ಕೆ ಪಟ್ಟಣಗೆರೆ ಜೇಣ ಶೆಡ್ಗೆ FSL ಟೀಮ್ ಹೋಗಿರೋದು. ಎಲ್ಲ ಕ್ಷಣದ ಪ್ರಕ್ರಿಯೆಗಳು ಡೆವಲಪ್ಮೆಂಟ್ ನಡೀತಾ ಇದೆ. ಎಲ್ಲ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ನಾನು ಬರ್ತಾ ಇರ್ತೀನಿ.
ಆದರೆ ಆರೋಪಿ ಯಾರೇ ಆಗಿರಲಿ, ಆತ ಎಂಥ ದೊಡ್ಡ ಸ್ಥಾನದಲ್ಲೇ ಇರಲಿ ಅಥವಾ ಎಂಥ ಅಭಿಮಾನಿ ಬಳಗವೇ ಇರಲಿ, ಆತನಿಗೆ ಕಠಿಣ ಶಿಕ್ಷೆ ಅಂದರೂ ಕಟ್ಟಿಟ್ಟ ಬುದ್ಧಿ ಅದು ಆಗಬೇಕು ಈ ಪ್ರಕರಣದಲ್ಲಿ ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇದೇ ರೀತಿಯಾದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದಗಳು.